ಪೂಜ್ಯರ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನೋಡಿ, ನಮ್ಮ ಪೂಜ್ಯರು ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಗಳು ಯಾವುದೇ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿದರೂ ಕೂಡ ಸಣ್ಣ ವಯಸ್ಸಿನಲ್ಲೇ ಜೋಳಿಗೆಯನ್ನು ಹಿಡಿದರ ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿದರೂ ಕೂಡ ಪ್ರತಿಯೊಂದು ಮನೆಗೆ ತಮ್ಮ ಪಾದ ಸ್ಪರ್ಶವನ್ನ ಮಾಡಿ ದುಶ್ಚಟಕ್ಕೆ ಒಳಗಾದಂಥವರನ್ನ, ದುಶ್ಚಟವನ್ನ ಮಾಡುವಂಥವರನ್ನ ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸುವಂತ ಕೆಲಸ ಇವತ್ತಿನ ದಿವಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಗಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ನೋಡಿ, ಇಂಥ ಪೂಜ್ಯರನ್ನ ಪಡೆಯೋಕೆ ನಿಜವಾಗ್ಲೂ ನಾವೇ ಧನ್ಯರು. ಯಾಕಂತಂದ್ರ ಪೂಜ್ಯರು ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರೂ ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳನ್ನ ನಾನು ಜೋಳಿಗೆ ಹಾಕ್ರಿ ಅಂತ ಕೇಳ್ತಾ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಕಾಣಿಕೆಯನ್ನ ನಾನು ಜೋಳಿಗೆ ಹಾಕ್ರಿ ಅಂತ ಕೇಳ್ತಾ ಇಲ್ಲ. ನೀವು ಮಾಡ್ತಕ್ಕಂಥ ದುಶ್ಚಟಗಳನ್ನ ನಾನು ಜೋಳಿಗೆ ಹಾಕಿ ಆ ದುಶ್ಚಟಗಳನ್ನ ಬಿಟ್ಟು ಸರಿಯಾದ ದಾರಿಯಲ್ಲಿ ನಡೀರಿ, ಆರೋಗ್ಯವಂತರು ಆಗಿರಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಒಂದು ಚಟ ಬಿಡಿಸೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರಂದ್ರ ಇಂಥ ಪೂಜರನ್ನ ಪಡೆಯೋಕೆ ನಾವೇ ಧನ್ಯರು ಅಂತ ಹೇಳಕ್ ಬಯಸ್ತೇನೆ ನಾನು. ನೋಡಿ, ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಗಳು ಮೊನ್ನೆ ಯಾರೋ ಒಬ್ರು ಹೇಳಿದ್ರು ನನಗೆ, ನಿಡಿಶೇಷಿ ಆದವರು ಬರ್ತಾರಂತೆ, ಚಟಗಳನ್ನ ಬಿಡಿಸ್ತಾರಂತೆ ಅಂತ ಯಾರೋ ಒಬ್ರು ಹೇಳಿದ್ರು. ನಾನು ಅವ್ರಿಗೆ ಉತ್ತರ ಕೊಟ್ಟೆ. ಒಂದು ಬೆಂಕಿ, ಇನ್ನೊಂದು ಶರಣರು, ಇವ್ರು ಇಬ್ಬರ ಜೊತೆ ಆಡಿದ್ರು ಕೂಡ ಸುಟ್ಕೊಳ್ಳೋದು ನಾವೇ. ಚಟದ ಬಗ್ಗೆ ಮಾತಾಡಿದ್ವಿ ಅಂದ್ರ ನೀ ಚಟನ ಕಟ್ತೀಯ ಅನ್ನತಕ್ಕಂಥದ್ದನ್ನ ಮಾತಾಡಿ ಹೇಳಿದ ತಕ್ಷಣ ಅವ್ರು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರು. ನೋಡಿ, ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಗಳು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಹಿರಿಯರ ಜೊತೆ ಗ್ರಾಮ ಸಭೆ ಮಾಡಿ ಈ ಒಂದು ಚಟ ಬಿಡಿಸೋ ಕಾರ್ಯಕ್ರಮವನ್ನ ಯಾಕೆ ಹಮ್ಮಿಕೊಂಡಾರ, ಯಾರಿಗೋಸ್ಕರ ಮಾಡಕತ್ತಾರ ಅನ್ನೋ ಪರಿಜ್ಞಾನ ಕೂಡ ನಮ್ಗೆ ಇಲ್ದಂಗಾಗಿತ್ತು. ಇವತ್ತಿನ ದಿವಸ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಚಟಗಳನ್ನ ಮಾಡೋದ್ರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದ ಉದಾಹರಣೆಗಳಿದಾವೆ. ಎಸ್ಪೆಷಲಿ ನಾನು ಯುವಕರಿಗೆ ಹೇಳಕ್ ಬಯಸ್ತೀನಿ, ದಯವಿಟ್ಟು ಯುವಕರ ಗಮನ ಇಟ್ಕೊಂಡು ಕೇಳಿ. ಕುಡಿಯೋದ್ರಿಂದ, ಚಟಗಳನ್ನ ಮಾಡೋದ್ರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬಂದವು, ಮತ್ತೆ ಎಷ್ಟೋ ಸಣ್ಣ ಸಣ್ಣ ವಯಸ್ಸಲ್ಲೇ ತಮ್ಮ ಜೀವನನೇ ಹಾಳು ಮಾಡ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ಕರಿಬಸವೇಶ್ವರ ಮಹಾಸ್ವಾಮಿಗಳು ನೋಡಿ, ನಾನು ಯುವಕರಿಗೆ ಹೇಳಕ್ ಬಯಸ್ತೇನೆ, ತಂದೆ ತಾಯಿಗಳು ನಮ್ಮನ್ನು ಯಾಕೆ ಹಿಡಿದಿರ್ತಾರೆ, ತಂದೆ ತಾಯಿಗಳು ನಮ್ಮನ್ನು ಯಾಕೆ ಜೋಪಾನ ಮಾಡಿರ್ತಾರೆ, ತಂದೆ ತಾಯಿಗಳು ನಮ್ಮನ್ನು ಯಾಕೆ ಬೆಳೆಸಿರ್ತಾರೆ ಅನ್ನುವಂಥದ್ದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳು ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳು ಏನು? ನನ್ನ ಮಗನು ವಿದ್ಯಾವಂತನಾಗ್ಲಿ, ನನ್ನ ಮಗನು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೀಲಿ, ನನ್ನ ಮಗನು ಎಲ್ಲರ ಮಕ್ಕಳಂತೆ ಮುಂದರಲಿ ಅನ್ನುವಂತಕ್ಕಂಥದ್ದು ತಂದೆ ತಾಯಿ ಆಸೆ ಆಕಾಂಕ್ಷೆಗಳು ಆಗಿರ್ತಾವೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತಿನ ದಿವಸ ಅಂತಂದ್ರೆ ಕುಡಿಯೋದು, ಸಿಗಡೆ ಸೇದೋದು, ಚಟಗಳನ್ನ ಮಾಡೋದು, ತಂದೆ ತಾಯಿ ಜೊತೆ ವಾದ ಮಾಡೋದು, ತಂದೆ ತಾಯಿ ಜೊತೆ ಜಗಳ ಮಾಡೋದು, ಇವತ್ತಿನ ದಿವಸ ನಾವು ಇದನ್ನು ಮಾಡ್ತಾ ಇದೀವಿ. ನೋಡಿ, ಜೀವನ ಒಂದೇ ಸಲ ಬರೋದು, ನಥಿಂಗ್ ಈಸ್ ಪರ್ಮನೆಂಟ್, ಯಾವುದೂ ಶಾಶ್ವತ ಅಲ್ಲ. ಸಪೋಸ್ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾವ ರಿಲೇಷನ್ಶಿಪ್ ಕೂಡ ಬರಲ್ಲ, ಯಾವ ಸಂಬಂಧಿಕರು ಬರಲ್ಲ, ತಂದೆ ತಾಯಿ ಬಿಟ್ಟರೆ ನಮ್ಮಿಂದ ಯಾರು ಬರಲ್ಲ ಅನ್ನೋತಕ್ಕಂಥದ್ದನ್ನ ನಾನು ಯುವಕರಿಗೆ ಹೇಳಕ್ ಬಯಸ್ತೀನಿ. ಫಸ್ಟ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ತಂದೆ ತಾಯಿ ಕಣ್ಣಲ್ಲಿ ಯಾರು ನೀರು ತರುವಂತ ಕೆಲಸ ಮಾಡ್ತಾರೋ, ತಂದೆ ತಾಯಿಗೆ ಮನಸ್ಸಿಗೆ ನೋವು ಮಾಡುವಂತ ಯಾರು ಕೆಲಸ ಮಾಡ್ತಾರೋ ಅವ್ರ ಜೀವನದಲ್ಲಿ ಮುಂದುವರಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ತಮ್ಗೆಲ್ಲರೂ ಯುವಕರಿಗೆ. ಇದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ನೋಡಿ, ನಾನು ಮೊನ್ನೆ ಒಂದು ಸತ್ಯವಾದ ಘಟನೆ ಹೇಳ್ಬಿಡ್ತೇನೆ ನಾನು ನಿಮಗೆ. ಮೊನ್ನೆ ನಾನು ಹುಬ್ಳಿ ಹಾಸ್ಪಿಟ್ಲಿಗೆ ಹೋದೆ ನನ್ನ ಫ್ರೆಂಡ್ ಚೆಕಪ್ಗೋಸ್ಕರ. ಆ ಹಾಸ್ಪಿಟ್ಲ್ ಮುಂದ್ಗಡೆ ಒಬ್ಳು ತಾಯಿ ಹತ್ಕೊಂತ ಕುಂತಿದ್ಲು. ಆ ತಾಯಿ ಕಣ್ಣೀರು ನೋಡಿ ನಾನು ಹೋದೆ. ಯಾಕ್ರಿ ಅಮ್ಮರ ಏನಾಯ್ತು ನಿಮ್ಗೆ ಅಂತ ಕೇಳಿದೆ. ಆ ತಾಯಿ ಹೇಳಿದ್ಲು, ಅದೇನೋ ಕಿಡ್ನಿ ಅಂತಲ್ಲಪ್ಪ, ಲಿವರ್ ಅಂತಲ್ಲ, ಡಾಕ್ಟ್ರೇ ಅಡ್ಮಿಟ್ ಆಗೋರ ಕುಡ್ದು ನನ್ನ ಮಗ ದವಾಖಾನಿಗೆ ಸೇರೋಣ ಅಂತ ಆ ತಾಯಿ ಹೇಳಿದ್ಲು. ನೋಡಿ, ಆ ತಾಯಿ ನಾನು ವಿಚಾರ ಮಾಡಿದೆ, ಯಾಕ್ರಿ ಅಮ್ಮರ ನಿಮ್ಮಿಂದ ಯಾರು ಬಂದಿಲ್ವಾ ಅಂತ ಕೇಳಿದೆ. ಯಾಕಂದ್ರೆ ಅವರಿಂದ ಯಾರು ಇದ್ದಿದ್ದಿಲ್ಲ ಆ ತಾಯಿಯಿಂದ. ನಾನು ಕೇಳಿದೆ, ಇಲ್ಲಪ್ಪ 29 ಮಗ ಅದನ,
ಇಬ್ಬರು ಹೆಣ್ಮಕ್ಳು ಅದಾರ, ಅವರು ಕೋರ್ಟ್ ಮನೆಗೆ ಹೋಗ್ಯಾರ. ಅಳಿದ್ರಿಂದ ಸರಿ ಇಲ್ಲ, ಗಂಡನು ಕುಡ್ದು ಅಡ್ಡಾಡಕ್